ಡೆಮೊಲೇಷನ್ ಆಗಿರಲಿಲ್ಲ. ನಾವು ಪರ್ಯಾಯ ವ್ಯವಸ್ಥೆಗೆ ಮಾಡಿಕೊಡ್ರಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ರು ಅಣ್ಣನ ನೆಟ್ ರೈಟಿಂಗನ್ನು. ಅವ್ರೇನು ಮಾಡ್ರು ನೋಡಿ, ಸರದಿ ಜಮೀನನ್ನು ಘನತ್ಯಾಜ್ಯ ನಿವಾರಣೆಗಾಗಿ ನೀಡಿರೋದ್ರಿಂದ 20 ವರ್ಷಗಳಿಂದ ವಾಸವಾಗಿರುವ ಬಡವರಿಗೆ ತೊಂದರೆ ಆಗುತ್ತಿದ್ದು ಸರದಿ ಜಾಗದಲ್ಲಿ ಇರುವ ವಾಸ ಹಕ್ಕುಪತ್ರ ನೀಡಲು ಅಥವಾ ಪರ್ಯಾಯವಾಗಿ ಬೆಳ್ಳಳ್ಳಿ ಗ್ರಾಮದ ಸರ್ವೆ ನಂಬರ್ ಇದರಲ್ಲಿ ಪರ್ಯಾಯ ಕೇಳಿದ್ದು ನಾವು ಕೊಡ್ತೀವಿ ಅಂತ ಇದನ್ನು ಮಾಡಿದ್ರು. ಅದಾದಮೇಲೆ ಇಷ್ಟೆಲ್ಲ ಅನಾಹುತ ಆಗೋದು. ಬೆಳ್ಳಳ್ಳಿ ಗ್ರಾಮ ಏನಿದೆ ಅಲ್ಲೇ ಮೇಡಮ್, ಇವಾಗ ಅಜ್ಮಾನ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡಲ್ಲಿ. ಇದು ಇನ್ನೂ ಡೆಮೊಲೇಷನ್ ಆಗಿರಲಿಲ್ಲ. ಅದಕ್ಕಿಂತ ಮುಂಚೆನೇ ರಿಕ್ವೆಸ್ಟ್ ಮಾಡಿ ಇವ್ರು ಜಮೀರ್ ಅವ್ರಿಗೆ ಕೊಟ್ಟಿದ್ವಿ. ಅವ್ರ ಕಡೆಯಿಂದನೇ ಇದರಲ್ಲಿ ಬೆಳ್ಳಳ್ಳಿ ಗ್ರಾಮ ಅದೇನು ಗೋಮಾಳ ಅಲ್ಲ ಮೇಡಮ್, ಅಲ್ಲಿ ಸರ್ಕಾರ ಜಮೀನು ಇದೆ. ಸರ್ಕಾರ ಜಮೀನು ಇದೆ ಮೇಡಮ್. ಅಲ್ಲಿ ಇನ್ನೂ 3-4 ಎಕರೆ ಹಂಗೆ ಸರ್ಕಾರಿ ಜಾಗ ಐತೆ. ಅಲ್ಲೇನು ಯಾರ್ದು ಇಲ್ಲ? ಯಾರ್ದಿಲ್ಲ ಮೇಡಮ್. ಅದು ಏನು ಅಂತಂದರೆ ಇಲ್ಲಿ ಪರ್ಯಾಯ ವ್ಯವಸ್ಥೆ ಕೇಳಿದ್ವು ನಾವು. ಅವರು ಮಾಡಿಸ್ಕೊಡ್ತೀನಿ ಅಂತಂದರು. ಮಾಡಿಸ್ಕೊಡೋದಕ್ಕಿಂತ ಇವತ್ತು ಏನು ಹೇಳಿದ್ರು ಮೇಡಮ್ ಅಂದರೆ, ಈಗ ಇಲ್ಲಿ ಲೋಕಲ್ ಶಾಸಕರು 5 ಎಕರೆ ಜಮೀನು ಕೊಡಿಸ್ತೀನಣ್ಣ, ಒಳ್ಳೆ ಗಟ್ಟಿ ಜಮೀನು ಕೊಡಿಸ್ತಾ ಇದ್ದೀರಿ, ಡಿ ಸಿ ಅವ್ರನ್ನ ಭೇಟಿ ಮಾಡಿ ಅಂತ ಹೇಳಿದ್ರು. ನಾವು ಡಿ ಸಿ ಅವ್ರನ್ನ ಭೇಟಿ ಮಾಡಿದ್ವಿ. ಆಮೇಲೆ ಡಿ ಸಿ ಅವರು ಭೇಟಿ ಮಾಡಿದ ನಂತರ ಜಮೀನು ವಸತಿ ಸಚಿವರನ್ನ ಭೇಟಿ ಮಾಡಿದ್ವಿ. ಅವರೇನು ಅಣ್ಣ ನೀನು 5 ಎಕರೆ ಜಮೀನೇ ಬೇಡಣ್ಣ, ಸುಮ್ಮನೆ ಯಾಕಿದ್ದೆಲ್ಲ ಮಾಡ್ತೀಯಾ, ಅವರು ಸ್ಯಾಂಕ್ಷನ್ ಆಗೋದು ಯಾವಾಗ, ಅದು ಅಳತೆ ಮಾಡೋದು ಯಾವಾಗ, ಸ್ಕೆಚ್ ಆಗೋದು ಯಾವಾಗ, ಬಡವರು ತಗೊಂಡಾಗಲ್ಲಿ ಮನೆ ಹಣ ಅದು ಇದೆಲ್ಲ ಮಾಡಿದ್ವಿ. ನಾನು ರಾಜೀವ್ ಗಾಂಧಿ ವಸತಿ ಸ್ಕೀಮಲ್ಲಿ ಮನೆ ಕಟ್ಟಿಸಿದ್ದೀನಣ್ಣ. ಯಾರು ಕೂಡ ಯಾವ ಹೆಣ್ಮಕ್ಳು ಕೂಡ ಬೀದಿಗೆ ಬೀಳೋದು. ರಾಜೀವ್ ಗಾಂಧಿ 4 ಸರಿ ಕೊಡ್ತೀನಿ. ರಾಜೀವ್ ಗಾಂಧಿ 4 ಹೋಗಿದ್ದಲ್ಲ ನಾನು ಅದೇ 4 ಸತಿದು ಅಪ್ಲಿಕೇಶನ್ ಲೆಟರ್ ಕೊಡ್ತೀನಿ. ಅವ್ರು ಹೇಳಿದ್ರು ಮೇಡಮ್, ಅಣ್ಣ ಯಾರು ಬೀದಿಗೆ ಬೀಳೋದು ಬೇಡ, ಎಲ್ಲ ಬಡವ್ರಿಗೂ ಕೊಟ್ಬಿಡ ನಾನು ರಾಜೀವ್ ಗಾಂಧಿ ಅಂತ ಹೇಳಿದ್ರು. ಹೇಳಿಬಿಟ್ಟು 1ನೇ ತಾರೀಕುವರೆಗೂ ಸುಮ್ಮನೆ 1ನೇ ತಾರೀಕು ಮೊದಲನೇ ದಿನನೇ ವಿತರಣೆ ಮಾಡಿಬಿಡೋಣ ಅಂತ ಹೇಳಿದರು. ಎಲ್ಲ ಅವ್ರು ಯಾರೋ ಬಂದ್ಬಿಟ್ಟು ವಿಷ ಹಾಕ್ತಿದ್ರು. ನೋಡಿ ಅಂತ ಇವ್ರು ಬಾಂಗ್ಲಾದೇಶದವರು, ರೋಹಿಂಗ್ಯಾಗಳು, ವಲಸಿಗರು ಅಂತೇಳಿ ಎಲ್ಲ ಬಂದು ವಿಷ ಹಾಕ್ಬಿಟ್ಟು ಆ ದೊಡ್ಡ ಡಿಸ್ಟರ್ಬ್ ಮಾಡಿ ಇಲ್ಲಿ ಬಂದು ಮೇಡಮ್ ಒಂದೇ ಒಂದು ಡಾಕ್ಯುಮೆಂಟ್ ಸಿಕ್ಕಿದ್ರೆ ಒಬ್ಬರು ಇದ್ದಿದ್ರೆ ನಾವು ಯಾವುದೇ ಕಾರಣಕ್ಕೂ ಭಾರತೀಯರನ್ನ ಬಿಟ್ಟು ವಿದೇಶಿಗರಿಗೆ ಇಲ್ಲಿನ ಬಡತನನೇ ನಾವು ತೊಲಸೋಕ್ಕಾಗಿಲ್ಲ. ಇಲ್ಲಿನ ಬಡತನ ತೊಲಸಿ ಅಂತ ಹೇಳ್ಬಿಟ್ಟು ಅರ್ಜಿ ಕೊಟ್ಟರು ಕೂಡ ನಾವು ಈಗ ಯಾಗಲು ಕೊಟ್ಟು ಹೋರಾಟ ಮಾಡಿದ್ರು ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಂಥವ್ರು ಯಾರನ್ನೋ ಕರ್ಕೊಂಡ್ಬಂದ್ಬಿಟ್ಟು ಅವ್ರಿಗೆ ನಾವು ಹೆಗಲು ಕೊಟ್ಟು ಅವ್ರನ್ನ ಯಾಕೆ ಬೆಳೆಸ್ಬೇಕು? ಈ ಸಮುದಾಯಗಳು ಈ ನಿಕೃಷ್ಟವಾಗಿ ಬೆಳೆಸ್ತಾರೆ. ಇಂಥ ಸಮುದಾಯಗಳೇ ತಕ್ಕಾಗಿಲ್ಲ. ಯಾರು ಒಬ್ಬರು ಇಲ್ಲ ಮೇಡಮ್, ಯಾರು ಇಲ್ಲ. ಪ್ರಶ್ನೆ ಮಾಡೋರು ಮಾತ್ರ ಅವ್ರು ಮಾತಾಡೋದೇ ಇಲ್ಲ. ಮಾತಾಡೋರ ಹತ್ರ ಮಾತಾಡೋದಂತಲ್ಲ. 2022ರಲ್ಲಿ ಇವ್ರಿಗೂ ಗೊತ್ತು ನೋಡ್ರಿ, 200ಕ್ಕೂ ಹೆಚ್ಚು ಅಧಿಕ ಜಾತಿಯ ಬಡ ಕುಟುಂಬಗಳು 15ರಿಂದ 20 ವರ್ಷ ವಾಸವಾಗಿದ್ದು ಇದನ್ನು ಇವ್ರಿಗೂ ಕೊಟ್ಟಿದ್ದೀವಿ. ಯಾರಿಗೆ? BBMP ಅವ್ರಿಗೂ ಗೊತ್ತು. ಇದೆಲ್ಲ ಬೀದಿ ದೀಪಗಳಿಗೆ ಕೊಡ್ತೀವಿ. ಕೊಡ್ತೀವಿ ಮೇಡಮ್, ಎಲ್ಲ ಒಂದು ಅಲ್ಲ ಅದನ್ನು ಸಪ್ರೇಟ್ ಕೊಡಿ. ಎಲ್ಲ ಕೊಟ್ಟಿದ್ರೆ ಸಪ್ರೇಟ್ ಒಂದು ಸತಿ ಮಾಡಿ ಕೊಡಿ. ಅವರೇ ಹೇಳಿದ್ದಾರೆ ಮೇಡಮ್, ಕರಿಗೌಡರು ಹೇಳಿದರೆ ಕೋಗಿಲು ಲೇಔಟಲ್ಲಿ 200 ಅನಧಿಕೃತ ಮನೆಗಳ ನೆಲೆಸಮ ಅವರೇ ಹೇಳಿದ್ರು. ವಾಸ್ತವವಾಗಿ 200ಕ್ಕೆ ಹೆಚ್ಚು ಮನೆ ಇನ್ನೂ ಜಾಸ್ತಿನೇ ಇವೆ. ಅವರೇ ಹೇಳಿರೋದು, ಅವರೇ ಸ್ಟೇಟ್ಮೆಂಟ್ ಮಾಡಿರೋದು. ಯಾವತ್ತು ಬಂದಿದೆ ಇದು ಮೇಡಮ್ 21ನೇ ತಾರೀಕು, ಡಿಸೆಂಬರ್ 21ನೇ ತಾರೀಕು. ಒಂದೇ ಒಂದು ಬಾಂಗ್ಲಾದವ್ರದ್ದಾಗಲಿ ಯಾರ್ದಾನಾಗಲಿ ಮೇಡಮ್ ಸಿಕ್ಕಿದ್ದಿದ್ರೆ ಇಲ್ಲಿವರೆಗೂ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮನ್ನು ಹೋರಾಟ ಮಾಡೋಕ್ಕೂ ನಾವು ಹೋರಾಟದಿಂದ ನಾನು ವಾಪಸ್ ಹೋಗ್ಬಿಡ್ತಿದ್ದೆ. ಹ್ಞೂ ಮೇಡಮ್, ಅದಲ್ಲ. ಇವರು ಬಾಂಗ್ಲಾದವರು ಅಂತ ಯಾರು BJP ಅವ್ರು ಬಂದ್ರಲ್ಲ, BJP ಅವ್ರು ಬಂದಿದ ತಕ್ಷಣ ಸೃಷ್ಟಿ ಮಾಡಿಬಿಟ್ರು ಅದನ್ನು. ಬಾಂಗ್ಲಾದೇಶದವರು ಒಂದೇ ಒಂದು ID ಪ್ರೂಫ್ ಸಿಕ್ಕಿದ್ದಿದ್ರೆ ಎಲ್ಲ ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟಿರೋರು. ಒಂದು ಸಿಗದೆ ಇರೋದಕ್ಕೆ ಏನು ಮಾಡಿದ್ರು, ಅಷ್ಟಕ್ಕೆ ತಣ್ಣಗಾಕ್ಬಿಟ್ರು. 100ಕ್ಕೆ 100 ಮಾಡೋರು. ಏನಾದರೂ ಮಾಡಿ ರೆಡಿ ಮಾಡಿರೋರು. ಅಲ್ಲಿಂದನೇ ಬೇರೆ ಕಡೆಯಿಂದನೇ ಕರ್ಕೊಂಡ್ಬಂದು ಕುಂದಿರಿಸಿ ಮಾತಾಡಿಸಿದ್ದಾರೆ. ಒಯ್ಲೆ ಎಬ್ಬಿಸ್ಬಿಟ್ರು ಮೇಡಮ್, ಸುಳ್ಳು ವದಂತಿ ಎಬ್ಬಿಸ್ಬಿಟ್ರು. ಅದೇನಾಗಿತ್ತು, ಸರ್ಕಾರಕ್ಕೆ ಡಿಸ್ಟರ್ಬ್ ಆಯಿತು. 1ನೇ ತಾರೀಕು ಕೊಡೋರು ಮೇಡಮ್. 1ನೇ ತಾರೀಕು ಸಿದ್ದರಾಮಯ್ಯನವ್ರು ಹೇಳಿ ಕೊಟ್ಬಿಡಿ, ಜಮೀರವರೇ ಕೊಟ್ಬಿಡಿ ಅಂತ ಹೇಳಿದ್ರು. 1ನೇ ತಾರೀಕು ಅಣ್ಣ 3 ದಿನ ಇದ್ದಂಗೆ 1ನೇ ತಾರೀಕು ಡಿಸೆಂಬರ್ 27ನೇ ತಾರೀಕು 1ನೇ ತಾರೀಕು ಕೊಡ್ತೀರಣ್ಣ, ಸುಮ್ಮನೆ ಇದ್ಬಿಡಿ ಅಲ್ಲಿವರೆಗೂ
ಅಂತೆಲ್ಲ ಹೇಳಿದರು. 1ನೇ ತಾರೀಕು ಹೆಂಗೂ ಬರ್ತಾರೆ ಅಂತೇಳಿ ಇವರು ಎಲ್ಲರನ್ನೂ ಸಂಘಟನೆ ಮಾಡಿ ಕೊಡ್ತಾರೆ ಅನ್ನೋಂಥದ್ದು ಒಂದು ಆಸೆ ಇತ್ತು. 1ನೇ ತಾರೀಕು ಅಷ್ಟರೊಳಗಡೆ 28ನೇ ತಾರೀಕು ಬಂದು ಟೋಟಲಿ ಪೂರ್ತಿ ವಿಷಯ ಹರಿದ್ಬಿಟ್ರು ಮೇಡಮ್. ಸತ್ಯಶೋಧನಾ ಸಮಿತಿ ಅಂತೆ ಹಂಗಿಂಗೆ ಅಂತೇಳಿ ಆರ್ ಅಶೋಕ್ ಇವರೆಲ್ಲ ಸೇರಿ BJPಗರೆಲ್ಲ ವಿಷಯ ಇಟ್ಬಿಟ್ಟು ಇವತ್ತು ಇಲ್ಲಿವರೆಗೂ ತಗೊಂಬಂದವರು. 7ನೇ ತಾರೀಕು ಮಾರ್ಚ್ 2026ವರೆಗೂ ತಗೊಂಡು. ಅಂಗನವಾಡಿ